ಗೋವಾದು ಡಿಫ್ರೆಂಟ್ ಹಬ್ಬ. ವೆಲ್ಕಮ್ ಟು ಗೋವಾ. ಬಟ್ ಅವರು ತುಂಬಾ ಕೆಟ್ಟದಾಗಿ ಬೈತಾ ಇದ್ರು. ಆಂಟಿ ಅಷ್ಟು ಕೆಟ್ಟದಾಗಿ ಬೈಬೇಡಿ. ಇದು ಆಕ್ಚುಲಿ VRL ಬಸ್ ಸ್ಟ್ಯಾಂಡ್ ಆಯ್ತಾ. ನನಗೆ ಒಂದಿಷ್ಟ ಆಗಿಲ್ಲ ಏನಂದ್ರೆ ನೋಡಿ ನಮ್ ಬಸ್ ಹೊರಡ್ತಾ ಇದೆ, ನನ್ನನ್ನು ಬಿಟ್ಟೆ ಹೋಗ್ತಾ ಇದಾರಾ ಅಂತ. ಬಟ್ ಏನಾಗಬಾರದು ಅಂದ್ರೆ ಬಸ್ ಓಡಿಸ್ತಿರೋರು ಈ ಬಸ್ ನ ಯಾರು ಮೇಂಟೈನ್ ಮಾಡ್ತಿದ್ದಾರೆ ಅವರಿಗೆ ಆಟಿಟ್ಯೂಡ್ ಬರಬಾರ್ದು ಏನಂತ. ವಿಷಯ ಏನ್ ಗೊತ್ತಾ, ವೆರಿ ಫಸ್ಟ್ ಟೈಮ್ ಅಯ್ಯೋ ವಿಂಡೋ ಓಪನ್ ಮಾಡಕ್ ಆಗಲ್ಲ. ಸಿ 6 ಗಂಟೆಗೆ 7 ನಿಮಿಷ ಇದೆ, ಬಸ್ ರೆಡಿ ಇದೆ. 6 ಗಂಟೆಗೆ ಆ್ಯಕ್ಚುಲಿ ಇಲ್ಲಿಂದ ಹೊರಡೋದು. ಆದರೆ ಡ್ರೈವರ್ ನಂಬರ್ ಸ್ವಿಚ್ ಆಫ್ ಬರ್ತಾ ಇತ್ತು. ನನಗನ್ಸುತ್ತೆ ನಮ್ಮ ಬಸ್ ಅದು ನೋಡಿ MH ಟುವರ್ಡ್ಸ್ ಗೋವಾ, ಮಹಾರಾಷ್ಟ್ರ ಹೋಗುತ್ತೆ ಆ ಗಾಡಿ. ನಾವು ಹೋಗ್ತಾ ಇರೋದು ಗೋವಾಕ್ಕೆ. ಒಂದು ಗಾಡಿ ಇಲ್ಲಿದೆ, ಇನ್ನೊಂದು ಗಾಡಿ ಇಲ್ಲಿದೆ. ಗಾಡಿ ಅನ್ನೋಕ್ಕಿಂತ ಬಸ್ ಅಂತ ಹೇಳೋಣ, ಬಸ್ ಇಲ್ಲಿದೆ. ಸೊ VRL ಬಸ್ ಒಂದಿಲ್ಲಿದೆ, ಒಂದಿಲ್ಲಿದೆ. A few moments later. ಓಕೆ ಆಯಿತು, 6:01 ಇವಾಗ. 6 ಗಂಟೆ ಮುಗೀತು. ಇನ್ನೂ ಏನು ನಮ್ಮನ್ನು ಕರೆದಿಲ್ಲ ಒಳಗೆ. ಪ್ಯಾಸೆಂಜರ್ನ ಕಾಯ್ತಾ ಇದ್ದಾರಾ, ಏನು ಕತೆ ಅಂತ ಗೊತ್ತಿಲ್ಲ. ಇಲ್ಲ ರೀ, ಇನ್ನೂ ಹೊರಟಿಲ್ಲ ಇಲ್ಲಿಂದ. ಸೊ ವಿ ಆರ್ ವೇಟಿಂಗ್. 2 ಬಸ್ ಇದೆ, ಒಂದು ಇದು ಆ್ಯಂಡ್ ಇನ್ನೊಂದು ಬ್ಯಾಕ್ ಸೈಡ್. ಅವ್ರು ಹೇಳಿದ ಟೈಮ್ 6 ಗಂಟೆ. 6 ಗಂಟೆ ಇವಾಗ 6:04. ಹೋಗಲಿ, ಡ್ರೈವರಿಗೆ ಕಾಲ್ ಮಾಡೋಣ ಇರಿ. ಆ್ಯಕ್ಚುಲಿ ಇದು ಮೆಸೇಜು, ಇಲ್ಲಿಂದ ಡೈರೆಕ್ಟು ಡ್ರೈವರ್ ನಂಬರಿಗೆ ಕಾಲ್ ಮಾಡ್ತೀನಿ. ನಾವೆಲ್ಲ ತೋರಿಸ್ಬೇಕು ನೋಡಿ, ಯಾಕಂದರೆ ಕೆಲವರು ಇರ್ತಾರಲ್ಲ ತುಂಬ ಒಳ್ಳೆ ಕ್ರಿಟಿಸೈಸರ್ಸು. ರಿಂಗ್ ಆಗ್ತಾ ಇದೆ, ಗುಡ್. ಅಂದರೆ ಅವ್ರು 6 ಗಂಟೆಗೆ ವೆಯ್ಟ್ ಮಾಡ್ತಿದ್ರೇನು. ನಾಟ್ ಪಿಕ್ಕಿಂಗ್. ಆಯಿತು ನೋಡಿ, 6:16 ಇವಾಗ. 6:16 ಇನ್ನೂ ಬಂದಿಲ್ಲ ಬಸ್ಸು. ಅದೇ ಸಿಚುವೇಶನ್. 1, 2 ಅಲ್ಲೊಂದು ಬಸ್ ಇದೆ, 3 ಬಸ್ ಇರೋದು. 3 ಬಸ್ ಇದೆ, ಆದರೆ ನಮ್ಮ ಬಸ್ ಇನ್ನೂ ಬಂದಿಲ್ಲ. ಇನ್ನೊಂದ್ಸಲ ಕಾಲ್ ಮಾಡೋಣ. ಬ್ಯುಸಿ ಬರ್ತಾ ಇದೆ. 5 ನಿಮಿಷ, 10 ನಿಮಿಷ, ಮ್ಯಾಕ್ಸಿಮಮ್ 15 ನಿಮಿಷ. ಅರ್ಧ ಗಂಟೆಗಿಂತ ಜಾಸ್ತಿ ಲೇಟ್ ಆಗಬಾರ್ದು ಅಲ್ವಾ. ಇಲ್ಲಿಂದ ಏನಂದರೆ ಇಲ್ಲಿಂದ ಒಂದು ಗಾಡಿ ಇದೆ, ಇದು ಆ್ಯಕ್ಚುಲಿ ಪಿಕಪ್ ಗಾಡಿ. ಈ ಬಸ್ಸಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಗೋವಾ ಬಸ್ ನಮಗೆ ಆ್ಯಕ್ಚುಲಿ ಸಿಗುತ್ತೆ. ಸೊ ಎನಿವೇಸ್, ಆ್ಯಕ್ಚುಲಿ ಈ ಬಸ್ಸಲ್ಲಿ ಪಿಕ್ ಮಾಡಿಕೊಂಡು ಆಮೇಲೆ ನಮ್ಮ ಬಸ್ ಇದೆಯಲ್ಲ 27, ಆ ಬಸ್ಸಲ್ಲಿ ಹೋಗಬೇಕಾಗುತ್ತೆ. ಇದು ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ. ನಾನು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೀಟ್ ನಂಬರ್ ಲಾಸ್ಟ್ ಸೀಟ್ ನಂದು, ಯಾಕಂದರೆ ನಾವು ಲಾಸ್ಟ್ ಮೂಮೆಂಟಲ್ಲೇ ಬುಕ್ ಮಾಡಿರೋದು, ಅದಕ್ಕೆ ಲಾಸ್ಟ್ ಸೀಟ್, ಅದಕ್ಕೆ ಓಕೆನಾ. ಸೊ ಸೀಟ್ ನಂಬರ್ ಕರೆಕ್ಟ್ 35, 36. ಆ್ಯಕ್ಚುಲಿ ನನ್ನ ಸೀಟ್ ನಂಬರು 35U, 35 ಅಪ್ಪರ್ ಇರೋದು. ಅಲ್ಲಿದೆಯಲ್ಲ ಸೀಟು, ಅದೇ. ಬಸ್ ಲೇಟ್ ಆಗಿರೋದು ಮೇ ಬಿ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಅದು ಇರುತ್ತೆ, ಹಾಗಂತ ನಾವು ನಂಬಿದ್ದೀವಿ ಓಕೆನಾ. ಬಟ್ ಏನಾಗಬಾರದು ಅಂದರೆ ಬಸ್ ಓಡಿಸ್ತಿರೋರು ಈ ಬಸ್ನ ಯಾರು ಮೇಂಟೈನ್ ಮಾಡ್ತಿದ್ದಾರೆ ಅವರಿಗೆ ಆ್ಯಟಿಟ್ಯೂಡ್ ಬರಬಾರ್ದು ಏನಂತ. ಇರೋ ಪರವಾಗಿಲ್ಲ, ಆರಾಮ್ಸೆ ಹೋಗೋಣ, ಏನು ಒಂದು ಅರ್ಧ ಗಂಟೆ ಅಲ್ಲ ಲೇಟು ಅನ್ನೋ ಮೈಂಡ್ ಸೆಟ್ ಬರಬಾರ್ದು. ಅಷ್ಟೇ ಉದ್ದೇಶದಿಂದ ಇಷ್ಟು ಮಾತಾಡ್ತಾ ಇರೋದು. ಯಾಕಂದರೆ ಪ್ರತಿಯೊಂದು ನಿಮಿಷವೂ ಇಂಪಾರ್ಟೆಂಟೇ. ಹಾಗಾಗಿ ಈ ಅರ್ಧ ಗಂಟೆ ಏನು ಲೇಟ್ ಆಗಿದ್ದಾರೆ, ಇದು ಪಿಕಪ್ ಇಲ್ಲಿಂದ ಹೋಗ್ತಾ ಇರೋದು. ಈ ಅರ್ಧ ಗಂಟೆ ಲೇಟ್ ಆಗಿರೋದು ಸಣ್ಣ ವಿಚಾರನೂ ಅಲ್ಲ ಓಕೆನಾ. ಯಾಕಂದರೆ ಜಪಾನ್ ವರ್ಕ್ ಕಲ್ಚರ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂದರೆ ಅರ್ಧ ಗಂಟೆದ ಮಹತ್ವ ಅವರಿಗೆ ನೆಕ್ಸ್ಟ್ ಲೆವೆಲ್ ಇಂಪ್ಯಾಕ್ಟ್ ಅವ್ರ ಲೈಫಲ್ಲಿ ಕ್ರಿಯೇಟ್ ಮಾಡುತ್ತೆ. ಸೊ ಅವರಿಂದ ನಾವು ಕಲಿಬೇಕು. ಸೊ ಕಲಿಯೋಣ ಅಷ್ಟೇ. ಆನಂದರಾವ್ ಸರ್ಕಲಲ್ಲಿ ಇಳ್ಕೊಳ್ಲೇಬೇಕು, ಯಾಕಂದರೆ ಇದು ಪಿಕಪ್ ಬಸ್ಸು. ಬೇರೆ ಬಸ್ಸು 2571, 1 ನಿಮಿಷ. ಎಸ್, ಬಸ್ ನಂಬರ್ 2571 ಗೋವಾ ರಿಜಿಸ್ಟ್ರೇಷನ್ ಬಸ್ಸು GA07D 2571 ಆ್ಯಕ್ಚುಲಿ ಬಸ್ ಇರೋದು ನಮ್ಮದು. ಈಗ ನನಗೆ ಒಂದು ವಿಷಯ ಏನು ಗೊತ್ತಾ, ವೆರಿ ಫಸ್ಟ್ ಟೈಮ್ ನನ್ನ ಜೊತೆ ಈ ರೀತಿಯಲ್ಲಿ ಇನ್ನೊಬ್ಬ ಟ್ರಾವೆಲರ್ ಬೆಂಗಳೂರಿಂದ ಜೊತೆಗೆ ಟ್ರಾವೆಲ್ ಮಾಡ್ತಿದ್ದಾನೆ. ಅವನ ಹೆಸರು ರಾಕೇಶ್ ಅಂತ, ಇನ್ಸ್ಟಾಗ್ರಾಮ್ ಫ್ರೆಂಡು. ಬಟ್ ಬುಕ್ ಮಾಡುವಾಗ ಒಟ್ಟಿಗೆ ಬುಕ್ ಆಗಿದೆ, ಬಟ್ ಐ ಆಮ್ ನಾಟ್ ಕಂಫರ್ಟೇಬಲ್. ನಾನು ಅವನಿಗೆ ಹೇಳ್ತೀನಿ, ಬಸ್ ಕ್ಯಾಪ್ಟನಿಗೂ ಹೇಳೋಣ. ಸೊ ಸಿಂಗಲ್ ಬೆಡ್ ಅರೇಂಜ್ ಮಾಡ್ಕೊತೀನಿ, ಅದು ಕಂಫರ್ಟೇಬಲ್ ಇರುತ್ತೆ ನನಗೆ. ಐ ಡಿಂಟ್ ಎಕ್ಸ್ಪೆಕ್ಟ್, ಇವನ್ ನಾನು ಟಿಕೆಟ್ ಬುಕ್ ಮಾಡುವಾಗ ಅಷ್ಟು ಮೈಂಡ್ಫುಲ್ ಆಗಿರಲಿಲ್ಲ, ಯೋಚನೆ ಬಂದಿಲ್ಲ ಅದು. ಬಟ್ ಇವಾಗ ನೋಡುವಾಗ, ಯಾಕಂದರೆ
ನೋಡಿ ಈಗ ನನ್ನ ಸೀಟ್ ಆ್ಯಕ್ಚುಲಿ ಇರೋದು ಇದು ಇಲ್ಲಿದೆ ಅಲ್ಲ 35 ನೋಡಿ ಇದು U35 U36 ಅಪ್ಪರ್. ಈಗ ಈ ರೀತಿ ಪಕ್ಕದಲ್ಲಿ ಸಿಂಗಲ್ ಇದೆ, ಇದೇ ರೀತಿ ಆ ಬಸ್ಸಲ್ಲೂ ಇರುತ್ತೆ. ಸೊ ರಿಕ್ವೆಸ್ಟ್ ಮಾಡಿ ನಾನು ಈ ಕಡೆ ಜಂಪ್ ಆಗ್ತೀನಿ. ಇಬ್ಬರು ಕಂಫರ್ಟೇಬಲ್ ಆಗಿ ಟ್ರಾವೆಲ್ ಅಥವಾ ಜರ್ನಿ ಮಾಡಬಹುದು. ಹಾಂ, ನಾನು ಬೋಲ್ಡ್ ಇದ್ದೀನಿ, ಪ್ರೋಗ್ರೆಸಿವ್ ಮೈಂಡ್ ಇದೆ, ಬಟ್ ಸ್ಟಿಲ್ ಕಂಫರ್ಟೇಬಲ್ ಕೂಡ ಮ್ಯಾಟರ್ ಆಗುತ್ತೆ. ಕಂಫರ್ಟೇಬಲ್ ಇಲ್ಲ ಅಷ್ಟೇ. ಇನ್ನು ನಮಗೆ ಅವ್ರ ಹೊಸ ಪರಿಚಯ, ಅವ್ರು ಯಾರಂತಲೇ ಗೊತ್ತಿರಲ್ಲ, ಸರಿಯಾಗಿ ಗೊತ್ತಿರಲ್ಲ. ನೋಡಿ, ಆನಂದರಾವ್ ಸರ್ಕಲ್ ಅಲ್ಲಿರೋ SRS ಬಸ್ ಸ್ಟ್ಯಾಂಡ್ ಇದು. SRS ಬಸ್ ಸ್ಟ್ಯಾಂಡ್, ಓಕೆನಾ? ಇದೇ ರೀತಿ ಇವಾಗ VRL ಇಂದ ಇದೆ, ಅಲ್ಲಿಂದಾನೆ ನಮ್ಮ ಬಸ್ಸು. ಅಯ್ಯೋ, ನನಗೆ ಸಿಂಗಲ್ ಸೀಟು ಸಿಕ್ಕಿದ್ರೆ ಖುಷಿ. ಆ್ಯಕ್ಚುಲಿ ಇದೆ VRL ಬಸ್ ಸ್ಟ್ಯಾಂಡ್. ಸ್ಮಾರ್ಟ್ ಆಗಿದೆಲ್ಲ, ಸ್ಮಾರ್ಟ್ ಬಸ್ ಸ್ಟ್ಯಾಂಡ್. ಸೊ ಇಲ್ಲಿಂದಾನೆ ಇವಾಗ ಗೋವಾ ಬಸ್ ನಮಗೆ ಸಿಗೋದು. ಬನ್ನಿ ನೋಡಿ, ಆ್ಯಕ್ಚುಲಿ ಬಸ್ ಫುಲ್ ಖಾಲಿ ಇದೆ. ಇಲ್ಲೊಂದು 4 ಜನ ಪ್ಯಾಸೆಂಜರ್ ಇದ್ದಾರೆ. ಆ್ಯಂಡ್ ಈ ಎಲ್ಲ ಪ್ಯಾಸೆಂಜರು ನಾನು ಇಲ್ಲಿಂದ ಬಂದೆ, ಜಯನಗರಿಂದನೇ ಬಂದಿರೋದು. ಜಯನಗರ್ 4th ಬ್ಲಾಕ್ ಎಲ್ಲಿ ಬಸ್ ಆ್ಯಕ್ಚುಲಿ ನಮ್ಮನ್ನು ಪಿಕಪ್ ಮಾಡಿತ್ತು ಅಲ್ಲಿಂದನೇ. ಸೊ ಎಲ್ಲರಲ್ಲಿದ್ದರು. ನಾನು ನೋಡುವಾಗ 6 ಗಂಟೆಗೆ ಹೊರಡ್ಬೋದಿತ್ತು, ಟೈಮ್ ಫಾಲೋ ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ. ಇಡೀ ದೇಶನೇ ಈ ಪ್ರಶ್ನೆ ಕೇಳ್ತಾ ಇದೆ, ವಾಯ್? ನೋಡಿ, ಇದು ಆ್ಯಕ್ಚುಲಿ VRL ಬಸ್ ಸ್ಟ್ಯಾಂಡ್ ಆಯಿತಾ, ಫುಲ್ ದೊಡ್ಡದಾಗಿದೆ. ಆ್ಯಂಡ್ ನಮ್ಮ ಬಸ್ ಅಲ್ಲಿದೆ, ಇದೇ ಬಸ್ ನಮ್ಮದು. ಓಕೆ, ಎನಿವೇಸ್ ಈಗ AC ಆಫ್ ಮಾಡಿಬಿಡೋಣ. ನೋಡಿ, ಇವ್ರದೇ ವಾಶ್ರೂಮ್ ಇದೆ, ಚೆನ್ನಾಗಿದೆ ರೀ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ನೀವೇನೇ ಹೇಳಿ, ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ವಾಶ್ರೂಮಲ್ಲಿರೋರು ತುಂಬ ಅಂದರೆ ಬೇಜಾರು ಮಾಡಿಕೊಂಡು ಬೈತಾ ಇದ್ದಾರೆ, ಯಾಕಂದರೆ ಇಲ್ಲಿ ತುಂಬ ಗಲೀಜು ಮಾಡಿ ಹೋಗಿದ್ದಾರೆ ಅಂತ. ಸೊ ಪ್ಲೀಸ್ ವಾಶ್ರೂಮಿಗೆ ಬಂದರೆ ನೀವು ವಾಶ್ರೂಮ್ ಯೂಸ್ ಮಾಡಿದ ಮೇಲೆ ಇನ್ನೊಬ್ಬರು ಆ ವಾಶ್ರೂಮ್ ಯೂಸ್ ಮಾಡಬೇಕು. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಕ್ಲೀನಾಗಿರಬೇಕು ಅಂತ, ಅದೇ ರೀತಿ ಬಿಟ್ಟು ಹೋಗಿ ಮೇಂಟೈನ್ ಮಾಡಿ. ಸೊ ಒಂದು ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಒಂದು ಹ್ಯುಮ್ಯಾನಿಟಿ. ಬಟ್ ಅವರು ತುಂಬ ಕೆಟ್ಟದಾಗಿ ಬೈತಾ ಇದ್ರು. ಆಂಟಿ, ಅಷ್ಟು ಕೆಟ್ಟದಾಗಿ ಬೈಬೇಡಿ ಆಯಿತಾ? ಓಕೆ, ಇದೆ ನೋಡಿ, ಫೆಸಿಲಿಟಿ ಮಾಡಿ ಇಟ್ಟಿದ್ದಾರೆ, ಹಾಗಂತ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಂಡು ಹೋಗಬೇಡಿ. ನೋಡಿ, ನಮ್ಮ ಬಸ್ ಹೊರಡ್ತಾ ಇದೆ, ನನ್ನನ್ನು ಬಿಟ್ಟೇ ಹೋಗ್ತಾ ಇದ್ದಾರಾ ಅಂತ. ಇಲ್ಲ, ಮುಂದೆ ಹೋಗಿ ಕಾಲ್ ಮಾಡ್ತಾರಾ? ಕೇಳಿದೆ ನನ್ನನ್ನು ಬಿಟ್ಟು ಹೋಗ್ತಿದ್ದೀರಾ ಅಂತ. ಇಲ್ಲ. ಓಕೆ, ಎನಿವೇಸ್ ಈಗ ಕಂಫರ್ಟೇಬಲ್ ಆಗೋಣ. ನನಗೀಗ ಏನಂದರೆ ಒಂದು ಒಳ್ಳೆ ನಿದ್ದೆ ಬರ್ಬೇಕ್ರಿ. ನಾಳೆ ಸುಮಾರು ಕೆಲಸ ಇದೆ, ನೋಡಬೇಕು. ಯಾಕೆ ಇದು ಸೀಟು ಸಿಂಗಲ್ ಬುಕ್ ಮಾಡಿಲ್ಲಲ್ಲ? ಇಲ್ಲ, ನಾವು ಅರ್ಜೆಂಟಲ್ಲಿ ನಾನು ಅದು ಕೂಡ ಅಬ್ಸರ್ವ್ ಮಾಡಿಲ್ಲ. ಇವಾಗ ಅಂದರೆ ಕಂಫರ್ಟೇಬಲ್ ಇರಬೇಕಲ್ಲ, ನನಗೂ ಕೂಡ, ನಿಂಗೂ ಇರಬೇಕಲ್ಲ ಕಂಫರ್ಟೇಬಲ್. ಓಕೆ, ಎನಿವೇಸ್ ವೆಲ್ಕಮ್ ರಾಕೇಶ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ನನಗೆ ಒಂಥರ ವಾಮಿಟ್ ಬಂದಂಗೆ ಆಗ್ತಿದೆ. ಯಾಕೆ ಹೇಳು? ಕೋಲ್ಡ್ ಆಗಿದೆಯಾ? ಕೋಲ್ಡ್ ಆ್ಯಕ್ಚುಲಿ ರಾತ್ರಿ ಮೂಗು ಸ್ವಲ್ಪ ಕಟ್ಟುತ್ತೆ, ಅದು ಬೇರೆ ಸಮಸ್ಯೆ. ಇದು AC ಬಸ್ಸು, ವಿಂಡೋ ಓಪನ್ ಮಾಡೋಂಗಿಲ್ಲ. AC ಆಗಲ್ಲ ನನಗೆ. ಹೌದಾ? ನನಗೇನಿಲ್ಲ, ಅನ್ಕಂಫರ್ಟ್. ಓಕೆನಾ? ಸ್ವಲ್ಪ ಓಕೆ, ಅಡ್ಜಸ್ಟ್ ಮಾಡ್ಬೋದು. ನನಗೇನಿಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ. ಥ್ಯಾಂಕ್ ಯು ರಾಕೇಶ್. ಥ್ಯಾಂಕ್ ಯು. ಮಾತಾಡೋಣ, ನಾವು ಆರಾಮ್ಸೆ ಮಾತಾಡೋಣ. ನಾಳೆ ನಾಡಿದ್ದು, ಇವಾಗ ಸದ್ಯಕ್ಕೆ ರೆಸ್ಟ್ ಮಾಡಿ. ಯಾವಾಗ ರಿಟರ್ನ್ ಗೊತ್ತಿಲ್ಲ. ಇಲ್ಲ, ನನ್ನ ಫ್ರೆಂಡ್ ಇದ್ದಾಳೆ ಶಬೀನಾ ಅಂತ, ಅವಳ ಮನೆಗೆ ಹೋಗ್ತೀನಿ. ಸೊ ಅಲ್ಲೊಂದು 2 ಡೇಸ್ ಇದು ನಾನು ಬರ್ತೀನಿ. ಹಂಗೆ ಮಾಡೋಣ. ಅಂದರೆ ನೀನು ಬಂದುಬಿಡು ಬೆಂಗಳೂರಿಗೆ ವಾಪಸ್ಸು. ಅರ್ಥ ಆಯ್ತಾ? ಯಾರು? ಈಗನಾ ಪಂಜಿಮ್ ಹೋಗೋಣ. ಪಂಜಿಮಲ್ಲೇ ಕಾರ್ನಿವಲ್ ಹಬ್ಬ ಇರೋದು. ಹಾಂ, ನಾನು ಹಬ್ಬ ಅದಕ್ಕೋಸ್ಕರನೇ ಗೋವಾ ಹೊರಟಿರೋದು. A few moments later. ರಾಕಿ, ಬಿ ಕಂಫರ್ಟೇಬಲ್. ಕಂಫರ್ಟ್ ಇರುತ್ತೆ. ಆ್ಯಕ್ಚುಲಿ ಮೇಲಿರೋದು ನಮ್ಮ ಸೀಟು, ಆ್ಯಂಡ್ ಇವರು ಬಸ್ ಕ್ಯಾಪ್ಟನ್ ಇನ್ನೊಬ್ಬರು, ಅವರೀಗ ಮೇಲೆ ಮಲಗಿದ್ದಾರೆ. ರಿಕ್ವೆಸ್ಟ್ ಮಾಡಿದ್ವಿ, ಈಗ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ತುಮಕೂರಲ್ಲಿ ಇವರು ಬಸ್ ಡ್ರೈವ್ ಮಾಡ್ತಾರೆ. ಈಗ ಯಾರು ಡ್ರೈವ್ ಮಾಡ್ತಾರೆ?
ಕೆಲಸ ಇಲ್ಲ ಅಂತೆ. ಎಷ್ಟೊತ್ತಿಗೆ ಮಲಗುತ್ತಾವು? ಒಂದು 11:30. 11:30ನಾ? ಓಕೆ. ಸೊ ನಾನು ಆ್ಯಕ್ಚುಲಿ ನಿದ್ದೆ ಬರೋಂಗಾಗಿದೆ ನನಗೆ. ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನೋಡೋಣ. ನಿದ್ದೆ ಬಂದರೆ ಓಕೆ, ಇಲ್ಲಾಂದರೆ ಸ್ವಲ್ಪ ಮಾತಾಡ್ತಾ ಕೂತ್ಕೊಳ್ಳೋಣ. ಓಕೆನಾ ಫ್ರೆಂಡ್? The next day. ಓಹ್, ಯಾವುದೋ ಬೋರ್ಡ್ ಬಿದ್ದಿದೆ. ಗೋಕರ್ಣ, ಕಾರವಾರ ಇಲ್ಲಿಂದ 13 ಕಿಲೋಮೀಟರ್ ಇದೆ. ಎನಿವೇಸ್, ಗುಡ್ ಮಾರ್ನಿಂಗ್. 7:49. ಈ ಬಸ್ಸು ಗೋವಾ ತಲುಪೋದು 9 ಗಂಟೆ ಆಗುತ್ತೆ. ಆ್ಯಂಡ್ ಫೈನಲಿ ಇಲ್ಲಿ ಮೇಲೆ ನಾನೇ ಮಲ್ಕೊಂಡೆ. ಆ್ಯಂಡ್ ಅಲ್ಲಿ ಡ್ರೈವರು, ಇನ್ನೊಬ್ಬರು ಕ್ಯಾಪ್ಟನ್, ಅವ್ರು ಮಲಗಿದ್ದಾರೆ. ರಾಕೇಶ್ ಕೆಳಗಿದ್ದಾರೆ. ಓಕೆನಾ? ಗುಡ್ ಮಾರ್ನಿಂಗ್ ಸರ್. ಯಾಕೆ ಸುಮ್ಮನೆ, ಇಲ್ಲಿ ಯಾರೂ ಬುಕ್ ಮಾಡಿಲ್ಲ, ಸೊ ನಾನು ಮಲಗಿದ್ದೀನಿ ಅಷ್ಟೇ ಅಲ್ವಾ. ಒಂದು ಹೆಲ್ಪ್ ಮಾಡಿದ್ದಾರೆ, 200 ಕೊಡು ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವ್ರೇ. ಗುಡ್ ಮಾರ್ನಿಂಗ್. ನಿದ್ದೆ ಆಯ್ತಾ? ಹಾಂ, ಅರ್ಧ ಯಾಕೆ? ಇದೆ ಸರಿಯಾಗಿ ಕೊಟ್ಟಿಲ್ಲ. ಹೌದಾ? ನಾನು ಒಳ್ಳೆ ನಿದ್ದೆ. ನಾನು ಅಲ್ಲಿ ಮಲಗಿದ್ದೆ, ಅಲ್ಲಿಂದ ಅವ್ರು ಇಲ್ಲಿ ಕಳಿಸಿದ್ರು. ನಾನು ಸ್ವಲ್ಪ ಮಾಡಿದೆ, ಸ್ವಲ್ಪ ಇಲ್ಲ. ಇಲ್ಲ, ಒಂದು ನಿಮಿಷ. ಇಲ್ಲ ಇಲ್ಲ, ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಹಾಂ, ಏನಂದರೆ 200 ರೂಪಾಯಿ ಕೊಡು ಅಂತ. ಅಲ್ಲಿ ಯಾರೂ ಟಿಕೆಟ್ ಇದು ಸೀಟ್ ಹೇಗೋ ಬುಕ್ ಮಾಡಿರಲಿಲ್ಲ. ಸೊ ಯಾರು ಕೇಳಿದ್ದು? ಅವ್ರು ಈಗ ಇವರು ಕಂಡಕ್ಟರ್ ಕೇಳ್ತಾ ಇರೋದು ಒಬ್ಬರು. ಹಾಂ, 200 ರೂಪಾಯಿ ಕೊಡು ಅಂತ. ಎನಿವೇಸ್, ಆ್ಯಕ್ಚುಲಿ ಇದು ಹೆಲ್ಪ್ ಮಾಡಿದ್ರಾ ಅಥವಾ ದುಡ್ಡಿಗೋಸ್ಕರ ಹೆಲ್ಪ್ ಮಾಡಿದ್ರಾ ಅಂತ ಗೊತ್ತಾಗಿಲ್ಲ. ದುಡ್ಡಿಗೋಸ್ಕರ. ಹಾಂ, ದುಡ್ಡಿಗೋಸ್ಕರನೇ ಅಲ್ವಾ? ನೀವು ಕೇಳಿದ್ರು. ಸಿಗ್ತೀನಿ ಬೇರೆ.